ಖಜಾನೆ ಇಲಾಖೆಯ ವಿವಿಧ ಕಚೇರಿಗಳಲ್ಲಿ ಲಂಚದ ದಂಧೆ ನಡೆಯುತ್ತಿರುವುದು ಲೋಕಾಯುಕ್ತರ ದಾಳಿ ವೇಳೆ ಬಯಲಾಗಿದೆ. ಬೆಂಗಳೂರು ಸೇರಿದಂತೆ ಹಲವು ಖಜಾನೆ ಕಚೇರಿಗಳ ಮೇಲೆ ಮಂಗಳವಾರ ದಾಳಿ ನಡೆಸಿದ ಅಧಿಕಾರಿಗಳು ಫೋನ್ ಪೇ, ಗೂಗಲ್ ಪೇ ಮೂಲಕವೂ ಕೂಡ ಲಂಚ ಪಡೆಯುತ್ತಿದ್ದ ಸಿಬ್ಬಂದಿಯ ವಹಿವಾಟುಗಳನ್ನ ಪತ್ತೆ ಹಚ್ಚಿದ್ದಾರೆ. ಹಣ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಬಿಎಸ್ ಪಾಟೀಲ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕು ಖಜಾನೆ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಕೇಶವರಾವ್ ಅವರ ಬ್ಯಾಂಕ್ ವಹಿವಾಟು ಕೂಡ ಅಧಿಕಾರಿಗಳ ಗಮನವನ್ನ ಸೆಳೆದಿದೆ. ಮಾಸಿಕ 70,000 ರೂಪಾಯಿ ವೇತನ ಪಡೆಯುವ ಇವರ ಖಾತೆಯಲ್ಲಿ ತಿಂಗಳಿಗೆ 2 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ವಹಿವಾಟನ್ನ ನಡೆದಿದ್ದು 8 ತಿಂಗಳಲ್ಲಿ 23 ಲಕ್ಷ ರೂಪಾಯಿ ವರ್ಗಾವಣೆ ಹಾಗೂ ಸ್ವೀಕಾರವಾಗಿರುವುದು ಪತ್ತೆಯಾಗಿದೆ. ಮತ್ತೊಂದೆಡೆ ಸಹಾಯಕ ಖಜಾನಾಧಿಕಾರಿ ಪಿ ಮಹೇಶ್ ಬಾಬು ತಮ್ಮ ವೇತನದ ಹಣವನ್ನೇ ಬ್ಯಾಂಕ್ನಿಂದ ಡ್ರಾ ಮಾಡದೆ ಜೀವನವನ್ನ ನಡೆಸುತ್ತಿರುವುದು ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನೃಪತುಂಗ ರಸ್ತೆಯ ರಾಜ್ಯ ಹುಜೂರ್ ಶಾಖೆಯ ಎಫ್ಡಿಎ ಕೃಷ್ಣ ಎಂಬುವವರು ಲೋಕಾಯುಕ್ತರ ಬೆಂಗಾವಲು ವಾಹನದ ಚಾಲಕರಿಂದ ಫೋನ್ ಪೇ ಮೂಲಕ 3,000 ರೂಪಾಯಿ ಪಡೆದಿರುವುದಕ್ಕೆ ಸಾಕ್ಷ್ಯ ಕೂಡ ಸಿಕ್ಕಿದೆ. ಇನ್ನು ದೇವನಹಳ್ಳಿ ಜಿಲ್ಲಾ ಖಜಾನೆ ಕಚೇರಿಯ ಉಪನಿರ್ದೇಶಕಿ ಪ್ರಭಾವತಿ ಅವರ ಕೊಠಡಿಯಲ್ಲಿ ಕೂಡ ಭಾರಿ ಪ್ರಮಾಣದ ನಗದು ಪತ್ತೆಯಾಗಿದೆ. ವ್ಯಾನಿಟಿ ಬ್ಯಾಗ್ ನಲ್ಲಿ 15,000 ರೂಪಾಯಿ, ಡ್ರಾಯರ್ ನಲ್ಲಿ ಕವರ್ ನಲ್ಲಿದ್ದಂತಹ 1 ಲಕ್ಷ ರೂಪಾಯಿ ಹಾಗೂ ಮತ್ತೊಂದು ಕವರ್ ನಲ್ಲಿ 20,000 ರೂಪಾಯಿ ಪತ್ತೆಯಾಗಿದೆ. ದಾಳಿಯ ವೇಳೆ ಪತ್ತೆಯಾದಂತಹ ನಗದು ಮತ್ತು ಡಿಜಿಟಲ್ ವಹಿವಾಟುಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಗಂಭೀರವಾದಂತಹ ತನಿಖೆಯನ್ನ ಮುಂದುವರೆಸಿದ್ದಾರೆ. ದಾಳಿ ನಡೆದಿರುವ ಎಲ್ಲಾ ಖಜಾನೆ ಕಚೇರಿಗಳ ವರದಿಯನ್ನು ತರಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ನೋಟಿಸ್ ಜಾರಿಗೊಳಿಸಲು ವಿಚಾರಣೆ ನಡೆಸಲು ಲೋಕಾಯುಕ್ತರು ನಿರ್ಧರಿಸಿದ್ದಾರೆ. ಈ ಮೂಲಕ ಸರ್ಕಾರಿ ಹಣದ ಮಂಜೂರಾತಿಯಲ್ಲೇ ಲಂಚದ ದಂಧೆ ನಡೆಯುತ್ತಿದೆಯೇ ಎಂಬುದರ ಬಗ್ಗೆ ಮತ್ತಷ್ಟು ಸತ್ಯಗಳು ಹೊರಬರುವಂತಹ ಸಾಧ್ಯತೆ ಇದೆ.